ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಈ ಲೆಕ್ಚರಲ್ಲಿ 3-dimensional ಜಾಮೆಟ್ರಿ ಲೆಕ್ಚರ್ 04 ಇದರಲ್ಲಿ ನಾವು ಡಿಸ್ಕಸ್ ಮಾಡೋಣ. ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್, ಕ್ಯೂ ಲೈನ್ಸ್ ಆನ್ ದ ಆಲ್ ದ ಪ್ರೀವಿಯಸ್ ಕ್ವಶನ್ ಯಾವ್ದು ಬಂದಿದೆ ಅಂದ್ಬಿಟ್ಟು. ಆ್ಯಂಡ್ ಯೂಶಲಿ ಈ ಟಾಪಿಕಲ್ಲಿ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ 3 marks ಬರುತ್ತೆ. ತುಂಬ ಈಸಿ ಟು ಸ್ಕೋರ್ ಮಕ್ಕಳೇ. ಆ್ಯಂಡ್ ಆಲ್ಸೋ ಪ್ರೀವಿಯಸ್ ಲೆಕ್ಚರಲ್ಲಿ ಆಲ್ರೆಡಿ ನಾನು ಲೈನ್ಸ್ ಅಂದರೆ ಏನು, 2 markers ಲೈನ್ಸ್ ಯಾವ್ದು ಬರ್ಬೋದು, ನಂತರ ಡೈರೆಕ್ಷನ್ ಕೊಸೈನ್ಸ್, ಡೈರೆಕ್ಷನ್ ರೇಷಿಯೋಸ್, ಲೈನ್ಸ್ ಡೆರಿವೇಷನ್ ತುಂಬ ಇಂಪಾರ್ಟೆಂಟು. ಐ ಹೋಪ್ ಯು ಹವ್ ಸೀನ್ ಆಲ್ ದ ಲೆಕ್ಚರ್ಸ್. ಎಲ್ಲ ಲೆಕ್ಚರ್ಸ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ಕ್ಯಾನ್ ಗೋ ಅಂಡ್ ಚೆಕ್ ಇಟ್ ಔಟ್. ಲೆಟ್ಸ್ ಡೈರೆಕ್ಟ್ಲಿ ಗೋ ಟು ಟಾಪಿಕ್ ನಾ. ಸೊ ವಾಟ್ ಆರ್ ದ ಲೈನ್ಸ್? ಫಾರ್ ಎಕ್ಸಾಂಪಲ್ ಮಕ್ಕಳು, ವೆರಿ ಸಿಂಪಲ್ ಆಗಲಿ ಇವತ್ತೆಲ್ಲ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ಅ ವೆರಿ ವೆರಿ ಈಸಿ. ಇಫ್ ಯು ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್, ಎವ್ರಿಥಿಂಗ್ ವಿಲ್ ಬಿ ಈಸಿ. ಈಗ ನಾನು ಯಾವುದೋ ಒಂದು 2D ತೊಗೊಂಡು, 2D ಅಂದರೆ ಏನು, ಈ ಬೋರ್ಡ್ ಬಂದು 2 dimensional. ಇದರಲ್ಲಿ ನನಗೆ 2 ಲೈನ್ ತೊಗೊತೀನಿ. ಇಫ್ ಐ ಟೇಕ್ 2 lines, 2 ಲೈನ್ ಇದ್ದರೆ ಐದರ್ ದೇ ವಿಲ್ ಬಿ ಪ್ಯಾರಲಲ್. ಇಫ್ ಐ ವಾಂಟ್ ಟು ಫೈಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್, ಇವೆರಡು ಪ್ಯಾರಲ್ ಲೈನ್ಸ್ ಅಲ್ವಾ. ಸೊ ಇಟ್ಸ್ ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳ್ತೀವಿ. ಐ ಕ್ಯಾನ್ ಕ್ಯಾಲ್ಕುಲೇಟ್ ವೆರಿ ಈಸಿಲಿ. ಯು ಕ್ಯಾನ್ ಜಸ್ಟ್ ನಾರ್ಮಲಿ ಕ್ಯಾಲ್ಕುಲೇಟ್. ಸೊ ಆಲ್ವೇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಯು ಕಾಂಟ್ ಡ್ರಾ ಲೈನ್ ಫ್ರಮ್ ಇಯರ್ ಟು ಇಯರ್ ಅಂಡ್ ಸೇ ಡಿಸ್ಟೆನ್ಸ್ ಇಸ್ ದಿಸ್ ಮಚ್. ವಿ ಶುಡ್ ಆಲ್ವೇಸ್ ಟೇಕ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಓಕೆ, ಈಗ ಒಂದು ವೇಳೆ ಇದು ಪ್ಯಾರಲ್ ಲೈನ್ಸ್ ಅಲ್ವಾ. ಒಂದು ವೇಳೆ ಲೈನ್ಸ್ ಪ್ಯಾರಲಲ್ ಇಲ್ಲ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ನೋಡಿ, ಈ ಥರ ಲೈನ್ಸ್ ಇದ್ದರೆ, ಸೊ ಒಂದು ವೇಳೆ ಪ್ಯಾರಲಲ್ ಇಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ದೇ ವಿಲ್ ಬಿ ಇಂಟರ್ಸೆಕ್ಟಿಂಗ್. ಸೊ ಪ್ಯಾರಲಲ್ ಅಂತ ಹೇಳಿ ಏನಾಗುತ್ತೆ, those lines will be intersecting lines. Okay, if you want to, what's the distance between these 2 lines, what's the perpendicular distance, what is shortest distance? Since they're intersecting, the distance is 0. there is no perpendicular distance between these 2 lines. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ 2D ಅಲ್ಲಿ ತುಂಬ ಈಸಿ. ನನಗೆ ಅದನ್ನೇ 3D ಅಲ್ಲಿ ತೊಗೊಂಡೆ. ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ 3-dimensional ಸ್ಪೇಸ್, ಈಗ 3-dimensional ಸ್ಪೇಸ್ ತೊಗೊಂಡಾಗ ಇದರಲ್ಲೂ ಅಷ್ಟೇ, ಇಫ್ ಯು ಹ್ಯಾವ್ 2 ಪ್ಯಾರಲಲ್ ಲೈನ್ಸ್, 2 ಪ್ಯಾರಲಲ್ ಲೈನ್ ಇದ್ದರೆ, ಫಾರ್ ಎಕ್ಸಾಂಪಲ್ ನನಗೊಂದು, ಐ ವಿಲ್ ಟೇಕ್ ದೀಸ್ 2 lines. ಆಯಿತಾ? ಸೊ ಐ ಆಮ್ ಯೂಸಿಂಗ್ ದಿಸ್ ಟಿಕ್ಸ್ ಫ್ರಮ್ ಬಿಗಿನಿಂಗ್ ಆಫ್ ಲೆಕ್ಚರ್. ಸೊ ನನಗೆ 2 ಲೈನ್ಸ್ ತೊಗೊಂಡಾಗ, ಸೊ ಈ ಲೈನು ಮತ್ತು ಈ ಲೈನ್ ಪ್ಯಾರಲಲ್ ಇದ್ದರೆ ಇಟ್ಸ್ ಇನ್ 3D. ಸೊ ಹೆಂಗೆ 3D ಹೆಂಗಿದ್ರೂ, ಸೊ ಯು ಅಗೇನ್ ಯು ಹ್ಯಾವ್ ಟು ಫೈಂಡ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ 2. ದಟ್ಸ್ ಆಲ್ಸೋ ವೆರಿ ಈಸಿ ಟು ಫೈಂಡ್. ಯು ಕ್ಯಾನ್ ಗೆಟ್ ದ ಆನ್ಸರ್. ಓಕೆ, ಈಗ ದ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, 2Dಯಲ್ಲಿ ಇಲ್ಲೇನಾಗುತ್ತೆ ಅಂದರೆ, ನಾನ್ ಪ್ಯಾರಲಲ್ ಇದ್ದರೆ 100% ಇಂಟರ್ಸೆಕ್ಟ್ ಆಗ್ತವೆ. If the lines are non-parallel in case of 2D, they will 100% intersect. At 3Dಯಲ್ಲಿ we have some lines which looks to be, ನೋಡಿ ಈ ಲೈನ್ ಇದೆ, ಈಗ ಬ್ಲೂ ಕಲರ್, ಐ ಲೈಟ್ ಒನ್ ಮೋರ್ ಲೈನ್. ಓಕೆ, ಈ ಲೈನ್ ಒಂದು ಬರೀತೀನಿ. ಆ್ಯಕ್ಚುಲಿ ನಿಮ್ಗೆ ಏನು ಅನಿಸುತ್ತೆ ನೋಡಿದ್ರೆ, ಈ ಲೈನ್ ಎರಡೂ ನಾನ್ ಪ್ಯಾರಲಲ್. ಅಫ್ಕೋರ್ಸ್ ದೀಸ್ ಆರ್ ನಾನ್ ಪ್ಯಾರಲಲ್, ಬಟ್ ದೇ ಆಲ್ಸೋ ನಾನ್ ಇಂಟರ್ಸೆಕ್ಟಿಂಗ್. ದೇ ಕ್ಯಾನ್ ಇಂಟರ್ಸೆಕ್ಟ್ ಆಲ್ಸೋ, ಬಟ್ ದೇ ಕ್ಯಾನ್ ಬಿ ಇವನ್ ನಾನ್ ಇಂಟರ್ಸೆಕ್ಟಿಂಗ್. 2Dಯಲ್ಲಿ ನಾನ್ ಪ್ಯಾರಲಲ್ ಆಗಿದ್ದರೆ 100% ಇಂಟರ್ಸೆಕ್ಟ್ ಆಗ್ತವೆ. 3Dಯಲ್ಲಿ ನಾನ್ ಪ್ಯಾರಲಲ್ ಇದ್ದರೂ ದೇ ಮೇ ನಾಟ್ ಇಂಟರ್ಸೆಕ್ಟ್. ಫಾರ್ ಎಕ್ಸಾಂಪಲ್, ಈಗ ಈ ಗ್ರೀನ್ ಇದೆಯಲ್ವಾ, ಈ ಗ್ರೀನ್ ನೀವು ಹಿಂದೆ ಲೈನ್ ತೊಗೊಂಡ್ರೆ, ಇಫ್ ಯು ಥಿಂಕ್ ದಿಸ್ ಇಸ್ ಅ ಗ್ರೀನ್ ಲೈನ್ ವಿಚ್ ಇಸ್ ಬಿಹೈಂಡ್, ಇದು ಇನ್ನೊಂದು ಇದೆಯಲ್ಲ, ಇದೇನು ಆರೆಂಜ್ ಕಲರು, ಇದು ಮುಂದೆ ಅಂತ ತೊಗೊಂಡ್ರೆ ನಿಮಗೆ ಯು ಆರ್ ಸೀಯಿಂಗ್ ಥ್ರೂ ವಿಡಿಯೋ. ನೀವು ವಿಡಿಯೋ ನೋಡ್ತಾ ಇದ್ದು 2D ವಿಡಿಯೋ, ಇದೆಲ್ಲ 2D ಎಕ್ಸ್ಪ್ಲನೇಷನ್. ಓಕೆ, ಮೇ ಬಿ ಫ್ಯೂಚರಲ್ಲಿ 3D ಎಕ್ಸ್ಪ್ಲನೇಷನ್ ಕೂಡ ಬರುತ್ತೆ ವೆರಿ ಸೂನ್. ಟೆಕ್ನಾಲಜಿ ಇಸ್ ವೆರಿ ಡೆವಲಪ್ಡ್. ಓಕೆ, ಈಗ ಸೊ ಯು ಕ್ಯಾನ್ ಸಿ ದಿಸ್. ನೋಡಿ, ನಿಮ್ಗೆ ಹೆಂಗೆ ಕಾಣಿಸ್ತಾ ಇದೆ, ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ಇದ್ದಂಗೆ ಕಾಣಿಸ್ತದೆ, ಬಟ್ ಆದರೆ 2 ಲೈನ್ಗೂ ಗ್ಯಾಪ್ ಇದೆ. ನೀವು ಹಿಂಗೆ ನೋಡಿದ್ರೆ ಒಂದ್ರ ಮೇಲೆ ಇನ್ನೊಂದು ಇದ್ದಂಗೆ ಅನಿಸುತ್ತೆ, ಬಟ್ ಹಿಂಗೆ ನೋಡಿದ್ರೆ 3D ಸ್ಪೇಸಲ್ಲಿ ನೋಡಿದ್ರೆ ಗ್ಯಾಪ್ ಇದೆ. ಸೊ ದೀಸ್ ಕೈಂಡ್ ಆಫ್ ಲೈನ್ಸ್ ಆರ್ ಕಾಲ್ಡ್ ಆಸ್ ವಾಟ್? ದ ನಾನ್ ಪ್ಯಾರಲಲ್, ನಾನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇನ್ ಕೇಸ್ ಆಫ್ 3-dimensional ಜಾಮೆಟ್ರಿ ಆರ್ ಕಾಲ್ಡ್ ಆಸ್ ವಾಟ್? ಸ್ಕ್ಯೂ ಲೈನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ನಾವೇನು ಮಾಡಬೇಕಂದ್ರೆ, ಯೂಸಿಂಗ್ 3-dimensional ಜಾಮೆಟ್ರಿ, ಕಾನ್ಸೆಪ್ಟ್ಸ್ ಆಫ್ 3-dimensional ಜಾಮೆಟ್ರಿ, ವಿ ಕ್ಯಾನ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ 2 lines. ಅರ್ಥ ಆಯ್ತಾ ಕ್ಲಿಯರಾಗಿ? 2D ಅಂದರೆ ಏನು, 3D ಅಂದರೆ ಏನು, ಇಂಟರ್ಸೆಕ್ಟಿಂಗ್, ನಾನ್ ಇಂಟರ್ಸೆಕ್ಟಿಂಗ್, ಸ್ಕ್ಯೂ ಲೈನ್ಸ್ ಅಂದರೆ ಏನು, ಇನ್ 3-dimensional ಸ್ಪೇಸಲ್ಲಿ ದೇರ್ ಕ್ಯಾನ್ ಬಿ ಎ ಲೈನ್ ವಿಚ್ ಆರ್ ನಾನ್ ಇಂಟರ್ಸೆಕ್ಟಿಂಗ್ ಆ್ಯಂಡ್ ನಾನ್ ಪ್ಯಾರಲಲ್ and also non intersecting. Those kinds of lines are known as skew lines. ಆ ಸ್ಕ್ಯೂ ಲೈನ್ಸ್ ಅಷ್ಟೇ, ಇಫ್ ಯು ವಾಂಟ್ ಟು ಫೈಂಡ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ನೋಡಿ ಈ ಥರ ಲೈನ್ಸ್ ನಿಮ್ಗೆ ಈ ಥರ ಕಾಣಿಸ್ತಾ ಇದೆ ಇಂಟರ್ಸೆಕ್ಟಿಂಗ್ ಆಗಿ, ಬಟ್ ಇಫ್ ಯು ಸಿ ಲೈಕ್ ದಿಸ್, ಯು ಹ್ಯಾವ್ ಟು ಫೈಂಡ್ ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ 2 lines. ಹಾಗೇನು ಮಾಡೋಕ್ಕಂದ್ರೆ, 2 ಲೈನ್ ತೊಗೊಂಡು ಯು ಹ್ಯಾವ್ ಟು ಫೈಂಡ್ ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಈ ರೀತಿ ಫೈಂಡ್ ಮಾಡಬೇಕು. ದ ಬ್ಲ್ಯಾಕ್ ಪೆನ್ ವಾಟ್ ಐಮ್ ಹೋಲ್ಡಿಂಗ್ ಇಸ್ ದಟ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಓಕೆ, ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ಯು ಕ್ಯಾನ್ ಯೂಸ್ ಅ 3-dimensional ಸ್ಪೇಸ್, ಯು ಕ್ಯಾನ್ ಗೋ ಇಟ್. ಓಕೆ, ಯು ಕ್ಯಾನ್ ಯೂಸ್ 3D ಜಾಮೆಟ್ರಿ, ಕ್ಯಾನ್ ಗೆಟ್ ದ ಆನ್ಸರ್. ಲೆಟ್ಸ್ ಗೋ ಫಾರ್ ಕಾನ್ಸೆಪ್ಟ್ ನ ಫಸ್ಟ್. ಸೊ ಆ್ಯಕ್ಚುಲಿ ಮಕ್ಕಳಿಗೆ ಡಿರೈವೇಷನ್ ತುಂಬ ಚೆನ್ನಾಗಿದೆ, ಬಟ್ ಡಿರೈವೇಷನ್ ಯೂಶಲಿ ಬೋರ್ಡ್ ಎಕ್ಸಾಮ್ಸ್ ಕೇಳೋದಿಲ್ಲ. ಬಟ್ ಸೊ ಸಿನ್ಸ್ ಐ ಆಮ್ ಡೂಯಿಂಗ್ ಫಾರ್ ದ ಬೋರ್ಡ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಏನು ಎಕ್ಸಾಮ್ ಜಾಸ್ತಿ ಬರುತ್ತೋ ಅದನ್ನೇ ಮಾಡ್ತಾ ಇದ್ದೀನಿ. ಸೊ ವಿಲ್ ನಾಟ್ ಡಿಸ್ಕಸ್ ದ ಡಿರೈವೇಷನ್ ಪಾರ್ಟ್ ಆಫ್ ದಿಸ್, ಬಟ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಡಿರೈವೇಷನ್. ಯು ಟು ವಿಜುವಲೈಸ್ ಆ್ಯಕ್ಚುಲಿ. ಸೊ ಎನಿವೆ, ಸೊ ಈಗ 2 ಲೈನ್ ಇದೆ ಅನ್ಕೋಣ, 2 ಲೈನ್ ಇಂಟರ್ಸೆಕ್ಟ್ ಆಗ್ತಾ ಇರುತ್ತೆ. ಸೊ 2 ಲೈನ್ದು ಬಂದು ಫಾರ್ಮುಲಾಸ್, ಲೆಟ್ ಅಸ್ ಟೇಕ್ 1 ಲೈನ್ ಇಸ್ ಹ್ಯಾವಿಂಗ್ R1 equal to A1 vectors. ಫಾರ್ ಎಕ್ಸಾಂಪಲ್, ಇದು ಆಲ್ರೆಡಿ ನಾನು ಪ್ರೂಫ್ ನಿಮ್ಗೆ ಹೇಳಿದ್ದೀನಿ, ಪ್ರೀವಿಯಸ್ ಲೆಕ್ಚರ್ ಡಿರೈವೇಷನ್ ಮಾಡಿಸಿದ್ದೀನಿ. ಇದು ವೆರಿ ಇಂಪಾರ್ಟೆಂಟ್ ಡಿರೈವೇಷನ್ ಫಾರ್ 5 marks. R1 is equal to A1 vector plus lambda times of B1 vector. If I take first line,
The second line, if I take it as R2 vector is equal to A2 vector lambda times of B2 vector ಅಂತ ತಗೋಣ. ಓಕೆನಾ? ಈ ಥರ ಇದ್ದರೆ ಇಫ್ ಯು ವಾಂಟ್ ಟು ಫೈಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಲೈನ್ಸ್, ಸೊ ಇದು ಒಂದು ಪಾಯಿಂಟ್, ಒಂದು ದೇ ಗಿವನ್ ಲೈನ್ ಪ್ಯಾರಲ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸೊ ಈಗ ಇಫ್ ಯು ವಾಂಟ್ ಟು ಫೈಂಡ್ ದ ಡಿಸ್ಟೆನ್ಸ್, ದ ಫಾರ್ಮುಲಾ ಫಾರ್ ದ ಡಿಸ್ಟೆನ್ಸ್ between the skew lines, or the shortest distance is given by the formula bandu b, so a2 minus a1, or you can say b2 into b1 cross, ಎರಡು ಕ್ರಾಸ್ ಪ್ರಾಡಕ್ಟ್ ಫೈಂಡ್ ಮಾಡಬೇಕು, ಇಂಟು a2 minus a1. ಸೊ ಯಾವತ್ತೇ ಆಗಲಿ ಈ ಚಾಪ್ಟರ್ ಮಾಡಬೇಕಂತ ಹೇಳಿದ್ರೆ ಯು ಶುಡ್ ನೋ ದ ವೆಕ್ಟರ್ ಆಲ್ಜಿಬ್ರಾ. ಸೊ ವೆಕ್ಟರ್ ಆಲ್ಜಿಬ್ರಾ ತುಂಬ ಇಂಪಾರ್ಟೆಂಟು. ಅದಾದಮೇಲೆ ಇದು ಬನ್ನಿ, ಐ ಆಲ್ಸೋ ಡನ್ ದ ವೆಕ್ಟರ್ ಆಲ್ಜಿಬ್ರಾ, ಪ್ಲೀಸ್ ಡೂ ದ ಡಾಟ್ ಪ್ರಾಡಕ್ಟ್, ಕ್ರಾಸ್ ಪ್ರಾಡಕ್ಟ್. ಆಯಿತಾ? ನೋಡಿ, b2 ಮೈನಸ್ ಇದ್ರದ್ದು ಕಂಪ್ಲೀಟ್ಲಿ ಹೊಟ್ಟಿಗೆ ದ ಮಾಡ್ಯುಲಸ್ ಆಫ್ ದಿಸ್ ಎಂಟೈರ್ ಏನು ಬರುತ್ತೋ ಅದರದ್ದು ಮಾಡ್ಯುಲಸ್ ಫೈಂಡ್ ಮಾಡಬೇಕು. ಸೊ b2 ಕ್ರಾಸ್ b1 ಡಾಟ್ a2 ಮೈನಸ್ a1 ಡಿವೈಡ್ ಬೈ ಮಾಡ್ಯುಲಸ್ ಆಫ್ b2 ಕ್ರಾಸ್ b1 ಇಂಟು b2 ಅಂತ. ಅರ್ಥ ಆಗಿದೆ? ಇದು ವೆಕ್ಟರ್ ಫಾರ್ಮೆಟ್. ಇದನ್ನು ಕಾರ್ಟೇಷಿಯನ್ ಫಾರ್ಮೆಟ್ಲಿ ಇನ್ನೊಂದು ಫಾರ್ಮುಲಾ ಇದೆ, ಬಟ್ ನಾನು ಹೇಳ್ತೀನಿ ಐ ಡೋಂಟ್ ಸಜೆಸ್ಟ್ ಎನಿ ಒನ್. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಬುಕ್ ಇಯರ್ ಓನ್ಲಿ, ನಿಮ್ಗೆ ಬೇಕಾದ ತೋರಿಸ್ತೀನಿ. ಪಾರ್ಟ್ 1 ಇದು. ಓಕೆ, ಸೊ ಯು ಹ್ಯಾವ್ ಒನ್ ಮೋರ್ ಕಾರ್ಟೇಷಿಯನ್ ಫಾರ್ಮುಲಾ. ಸೊ b2 ಅದೇ ಕಾರ್ಟೇಷಿಯನ್ ಫಾರ್ಮುಲಾ ಏನಾಗುತ್ತಂದರೆ, ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ x2 ಮೈನಸ್ x1 ಆ್ಯಂಡ್ y2 ಮೈನಸ್ y1 ಆ್ಯಂಡ್ z2 ಮೈನಸ್ z1 ಆ್ಯಂಡ್ a1 b1 c1 ಆ್ಯಂಡ್ a2 b2 c2, this whole divided by root of something b1 b2 c1 c2 ಆ ಥರ ಏನೋ ಬರುತ್ತೆ. ಐ ಕ್ಯಾನ್ ಟೆಲ್ ಯು ದ ಫಾರ್ಮುಲಾ ಇಫ್ ಯು ನೀಡ್. ನನ್ನ ಟೆಕ್ಸ್ಟ್ ಬುಕ್ ಇಲ್ಲಿದೆ. ಸೊ ಬಟ್ ನಾನು ಹೇಳ್ತೀನಿ, ಯು ಡೋಂಟ್ ಹ್ಯಾವ್ ಟು ರಿಮೆಂಬರ್ ದ್ಯಾಟ್ ಫಾರ್ಮುಲಾ. ನಾನು ನೆನ್ಪಿಟ್ಕೊಂಡಿಲ್ಲ ಅಂತೇಳಿ ನೀವು ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ, ಬಿಕಾಸ್ ವಿಲ್ ಯೂಸ್ ದಿಸ್ ಇಸ್ ಮೋರ್ ಈಸಿ ಟು ರಿಮೆಂಬರ್. ಓಕೆ, ಅದರಿಂದ ವಿ ವಿಲ್ ನಾಟ್ ಡೂ ದ್ಯಾಟ್ ರಿಮೆಂಬರ್ ದ ಫಾರ್ಮುಲಾ. ಅದು ಕೊಟ್ಟಿದ್ದಾರೆ ಆ್ಯಕ್ಚುಲಿ, ಬಟ್ ಟಿಲ್ ನಾವು ನಾನು PUC ಓದೋದ್ರಿಂದ ಇಲ್ಲಿವರೆಗೂ ನಾನು ಯಾವತ್ತೂ ಆ ಫಾರ್ಮುಲಾ ನೆನ್ಪಿಟ್ಕೊಂಡೇ ಇಲ್ಲ ಆ್ಯಕ್ಚುಲಿ. ಸಮಥಿಂಗ್ ಕಾಲ್ಡ್ ಲೈಕ್ ದಿಸ್, ದೇ ಹ್ಯಾವ್ some b1 c2 b1 c1 something whole square something c1 a2 something all is it given page number 475. ನಾನು ಹೇಳ್ತೀನಿ ಇಟ್ಸ್ ನಾಟ್ ನೆಸೆಸಿಟಿ. ಅರ್ಥ ಆಯ್ತಾ? ಸೊ ನಾನು ಅದಕ್ಕೆ ಏನು ಮಾಡೋಂದರೆ, ಸೊ ಇಟ್ಸ್ ನಾಟ್ ಅಟ್ ಆಲ್ ರಿಕ್ವೈರ್ಡ್. ಸೊ ರಿಮೆಂಬರ್ ಓನ್ಲಿ ದಿಸ್ ಫಾರ್ಮುಲಾ, ದಟ್ಸ್ ಎನಫ್. ಓಕೆ, ಈಗ ಐ ಎರೇಸ್ ದಿಸ್ ಫಾರ್ಮುಲಾ, ನಾಟ್ ರಿಕ್ವೈರ್ಡ್ ಫಾರ್ ಅಸ್. ಆಯಿತಾ? ಈಗ ಒಂದು ವೇಳೆ ಇದು ಬಂದು ಸ್ಕ್ಯೂ ಲೈನ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸ್ ಇಸ್ ಗಿವನ್ ಬೈ ದಿಸ್ ಫಾರ್ಮುಲಾ. ಅದೇ ರೀತಿ ಇಫ್ ಯು ವಾಂಟ್ ಟು ಫೈಂಡ್ ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸ್, ಒಂದು ವೇಳೆ 3D ಅಲ್ಲಿ ಪ್ಯಾರಲಲ್ ಇದ್ದರೆ, ಸೊ ಎರಡು ಲೈನ್ ಪ್ಯಾರಲಲ್ ಆಗೇ ಇದ್ದರೆ, ಫಾರ್ ಎಕ್ಸಾಂಪಲ್ ಇದು 3D ಸ್ಪೇಸಲ್ಲಿ, ಆಗೇನಾಗುತ್ತೆ ಅಂದರೆ ಆಲ್ರೆಡಿ ನಮ್ಗೆ ಹೇಳಿದ್ದೀನಿ, ತುಂಬ ಸತಿ ಕ್ವಶನ್ಸ್ ಕೇಳ್ತಾರೆ, co-linear and how do you find one line is parallel to other line. In all such cases, even previous lecture ಹೇಳ್ತಾ ಇದ್ದೆ, so if one line can be represented as lambda times of other line, then they store parallel. So basically direction cosine same ಇರುತ್ತೆ. Already told in the first lecture, direction cosines ಯಾವುದೇ ಒಂದು ಲೈನ್ಗಾಗಲಿ ಯೂನಿಕ್ ಆಗಿರುತ್ತೆ. ಡೈರೆಕ್ಷನ್ ರೇಷಿಯೋಸ್ ಬಂದು there can be infinite number of direction ratios. I think first lecture ನಂಗೆ ಹೇಳಿದೆ ನಿಮಗೆ direction ratios ಅಂತ. So since the lines are parallel, then direction cosines will be same actually. ಅರ್ಥ ಆಯ್ತಾ? ಸೊ ಅದರಿಂದ ಸೊ ಇನ್ಸ್ಟೆಡ್ ಆಫ್ ಟೇಕಿಂಗ್ b1 b2 ಅಂದ್ರೆ ವಿ ಜಸ್ಟ್ ಟೇಕ್ b ವೆಕ್ಟರ್ ಅಂತ ಡೈರೆಕ್ಷನ್. ಅರ್ಥ ಆಯ್ತಾ? ಸೊ ಅಂದರೆ ಈಗ ಯು ಹ್ಯಾವ್ a1 ಪ್ಲಸ್ ಲ್ಯಾಂಬ್ಡಾ b, a2 plus lambda b, b1 b2 ಅಂತ ಏನಿರೋದಿಲ್ಲ. Since we don't have b1 b2, then the formula becomes d is equal to what happens, just only b vector is there into a2 minus a1 divided by modulus of b vector. ಮತ್ತೆ ಇದ್ರದ್ದು ಹೋಲ್ ಇದ್ರದ್ದು ಕೂಡ ಮಾಡ್ಯುಲಸ್ ಫೈಂಡ್ ಮಾಡಬೇಕು, ಬಿಕಾಸ್ ದಿಸ್ ಆಲ್ಸೋ ಗೋನ್ ಬಿ ವೆಕ್ಟರ್, ಯು ಟು ಫೈಂಡ್ ಅ ಮಾಡ್ಯುಲಸ್ ಆಫ್ ದಟ್. ಅರ್ಥ ಆಗಿದೆ ಕ್ಲಿಯರ್ ಆಗಿ? ದಟ್ಸ್ ಆಲ್ ಮಕ್ಕಳೇ. ಸೊ ನೀವು ಬೋರ್ಡ್ ಎಕ್ಸಾಮ್ಗೋಸ್ಕರ ಇದರಲ್ಲಿ ಯೂಶಲಿ ಸಿನ್ಸ್ ಕ್ವಶನ್ಸ್ ಆರ್ ಲೆಂತಿ, ಯೂಶಲಿ 3 ಮಾರ್ಕ್ಸ್ ಕೇಳ್ತಾರೆ. 3 ಮಾರ್ಕ್ಸ್ ಬರಬೇಕಂದ್ರೆ ಇದು ಫಾರ್ಮುಲಾ, ಇದೊಂದು ಫಾರ್ಮುಲಾ ಗೊತ್ತಿದ್ದರೆ ಸಾಕು. ಸೊ ಇದು ಪ್ಯಾರಲಲ್ಲಿ ಬಿ ಸೇಮ್ ಇರುತ್ತೆ, ಅದರಿಂದ ಪ್ಯಾರಲಲ್ಗಿದು, ಅದಾದಮೇಲೆ b1 ಕ್ರಾಸ್ b2. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಬಿ ಸೇಮ್ ಇರೋದ್ರಿಂದ ಇವನ್ ಇಫ್ ಫೈಂಡ್ ಅ ಕ್ರಾಸ್ ಪ್ರಾಡಕ್ಟ್ ಆಲ್ಸೋ, ನಾವು ಡಿಟರ್ಮಿನೆಂಟ್ಸ್ ವಿ ಫೈಂಡ್ ಡಿಟರ್ಮಿನೆಂಟ್ಸ್ the 2 rows are same, or if one row is k times of other row, then a determinant is 0. ಡಿಟರ್ಮಿನೆಂಟ್ ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಓಕೆ, ಅದರಿಂದ ಎನಿವೆ, ಸೊ ಅದರಿಂದ ಓನ್ಲಿ ಬಿ ಬರುತ್ತೆ ಅಷ್ಟೇ. ಲೆಟ್ಸ್ ಗೋ ಫಾರ್ ಡೈರೆಕ್ಟ್ಲಿ ಕ್ವಶನ್ ಆನ್ಸರ್ ಮಕ್ಕಳೇ. ಸೊ ಇದೇ ಕ್ವಶನ್ಸ್ ನೀವು MCQs ಚೆಕ್ ಮಾಡಿದ್ರೆ ಪ್ರೀವಿಯಸ್ ಕ್ವಶನ್ಸು ಇದೇ ಕ್ವಶನ್ ರಿಪೀಟ್ ಮಾಡಿ ಕೇಳ್ತಾ ಇರ್ತಾರೆ. 3 ಮಾರ್ಕರ್ಸ್ ಫ್ರಮ್ ಲೈನ್ಸ್. ಅರ್ಥ ಆಯ್ತಾ? ಸೊ ಈಗ ಫಸ್ಟ್ ಕ್ವಶನ್ ಬಂದು, ಹೌ ಡು ಯು ಫೈಂಡ್ ದ ಫಸ್ಟ್ ಒನ್? ವೆರಿ ಸಿಂಪಲ್. ಸೊ ವಿಡಿಯೋ ಪಾಸ್ ಮಾಡಿ ಫಸ್ಟ್ ಓಕೆ, ಯು ಕ್ಯಾನ್ ಡೂ ಫಸ್ಟ್ ಕ್ವಶನ್ ಇಫ್ ಯು ವಾಂಟ್. ಆಲ್ ದ ಕ್ವಶನ್ ಯು ಶುಡ್ ಡೂ ಬೈ ಯುವರ್ ಸೆಲ್ಫ್. ಓಕೆ, ಸೊ ಫಸ್ಟು ಯಾವತ್ತಾಗಲಿ ಕೊಟ್ಟಿರೋ ಕ್ವಶನ್ನ ಬರ್ಕೊಬೇಕು. R1 equal to a1 plus lambda times of b1, a2 and b2. ಸೊ a1 ಏನಾಗುತ್ತೆ? ವಿ ಹ್ಯಾವ್ i cap ಪ್ಲಸ್ j cap ಇದೆ. a2 ವೆಕ್ಟರ್ ಏನಾಗುತ್ತೆ? ಯು ಹ್ಯಾವ್ 2i cap ಪ್ಲಸ್ j cap minus k cap ಬರುತ್ತೆ. ನಂತರ ವಾಟ್ ಈಸ್ b1 ವೆಕ್ಟರ್? ಯು ಹ್ಯಾವ್ ಟು ರೈಟ್ ಆನ್ ಆಲ್ ದ ವ್ಯಾಲ್ಯೂಸ್. ಸೊ ದ b1 ವೆಕ್ಟರ್ ಈಸ್ ಬೇಸಿಕಲಿ 2i cap minus j cap plus k cap
ಆ್ಯಂಡ್ B2 ವೆಕ್ಟರ್ ಬಂದು 3i ಕ್ಯಾಪ್ ಮೈನಸ್ 5j ಕ್ಯಾಪ್. ಬರ್ಕೊಳ್ಬೇಕಾದ್ರೆ ಪ್ರಾಪರಾಗಿ ಬರ್ಕೊಳ್ಳಿ, ಬಿಕಾಸ್ ಇಫ್ ಯು ಕಾಪಿ ರಾಂಗ್ your ಆನ್ಸರ್ ವಿಲ್ ಬಿ ರಾಂಗ್. ಓಕೆ, ಆ್ಯಂಡ್ A2 ವೆಕ್ಟರ್ ಮೈನಸ್ A1 ವೆಕ್ಟರ್ ಈಕ್ವಲ್ ಟು ವಾಟ್, ಡಿಫ್ರೆನ್ಸಿಯೇಟ್ ಮಾಡಿ, 2 ಡಿಫ್ರೆನ್ಸ್ ಫೈಂಡ್ ಮಾಡಿ. 2 minus 1 you will get 1 i cap, just it is i cap you can say. ಇಲ್ಲಿ j cap ಇದೆ, ಸೊ 0 ಬರುತ್ತೆ, ಇಲ್ಲಿ ಇಲ್ಲ j minus j 0, ಮೈನಸ್ 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 k cap ಬರುತ್ತೆ, is A2 minus A1. ಅದೇ ರೀತಿ ನಾನೀಗ B1 cross B2 ಫೈಂಡ್ ಮಾಡಬೇಕು. ಸೊ B1 cross B2 ಏನಾಗುತ್ತೆ, B1 cross B2 ವೆಕ್ಟರ್ ವಿಲ್ ಬಿ, ಸೊ I, so we have to find the I, J and then K ಕೊಟ್ಟಿದ್ದಾರೆ. ನಂತರ 2 minus 1 1 and 3 minus 5 and then 2. ಸೊ ಇದು ಕೊಟ್ಟಿದ್ದಾರೆ ಅಲ್ವಾ. ಸೊ ನಂತರ ಸೊ 2 1 I'll just write ಇದೊಂದು ಪ್ರಾಪರ್ 2 minus 1 and 1 and then 3 minus 5 and then 2. ಸೊ ನಂತರ you have to do this one and get the value for this, what is the cross product ಅಂತ. ಸೊ I ಇಂಟು ಆ ರೋ ಮತ್ತು ಆ ಕಾಲಮ್ನ ಬಿಟ್ಬಿಡಬೇಕು. ದಿಸ್ ಇಸ್ minus 2 minus of minus 5, that is minus 5, that is plus 5. ಇಲ್ಲಿ ಮಕ್ಕಳು ತುಂಬ ಮಿಸ್ಟೇಕ್ ಮಾಡಿದ್ರೆ ಸೆಕೆಂಡ್ ಆಲ್ವೇಸ್ ಮೈನಸ್ ಇರಬೇಕು. ಲೀವ್ ದಿಸ್ ರೋ ದಿಸ್ ಕಾಲಮ್ಸ್, 2 into 2 4 minus 3, ಲೀವ್ ದಿಸ್ ರೋ ದಿಸ್ ಕಾಲಮ್, ಆ್ಯಂಡ್ ನಂತರ ಏನಾಗುತ್ತೆ j ಇಂಟು k ಕ್ಯಾಪ್ ಇಂಟು ಲೀವ್ ದಿಸ್ ರೋ ದಿಸ್ ಕಾಲಮ್, ಎಡೈಲ್ 10 minus 10 ಮೈನಸ್ ಆಫ್ ಮೈನಸ್ ಪ್ಲಸ್ 3 ಬರುತ್ತೆ ಆನ್ಸರ್ ನಮಗೆ. ಬಿಡಿ 2 minus of minus 10 minus of plus 3. ಓಕೆ, ಸೊ ಇದು ಏನು ಬರುತ್ತೆ B1 cross B2 ನಿಮಗೆ ಬೇಸಿಕಲಿ. ಯು ಗೋಯಿಂಗ್ ಟು ಗೆಟ್ B1 cross B2 ಐ ವಿಲ್ ರೈಟ್ ಹಿಯರ್. ಸೊ ನಮಗೆ B1 cross B2 ಬಂದು ನನಗೇನು ಬರ್ತಾ ಇದೆ ಅಂದರೆ 3i cap ಮೈನಸ್ j ಕ್ಯಾಪ್, ನಂತರ ಮೈನಸ್ ಆ್ಯಂಡ್ ಪ್ಲಸ್ 3 ಮೈನಸ್ 7k ಕ್ಯಾಪ್ ಅಂತ ಆನ್ಸರ್ ಬರ್ತಾರೆ. ಅರ್ಥ ಆಯ್ತಾ. ಸೊ ಈಗ B1 cross B2 ಬಂತು, A1 A2 ಬಂತು, ನಂತರ ಏನು ಮಾಡೋಕ್ಕೆ ಐ ಟು ಫೈಂಡ್ ದ ಡಿಸ್ಟೆನ್ಸ್. ಸೊ ಡೈರೆಕ್ಟ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಏನಾಗುತ್ತೆ, ಫಾರ್ಮುಲಾ ಬರೀ ಯಾವತ್ತೇ ಆಗಲಿ. ಸೊ B1 cross B2, ಸೊ ಡಾಟ್ ಪ್ರಾಡಕ್ಟ್ A2 ಮೈನಸ್ A1 ವೆಕ್ಟರ್ ಡಿವೈಡ್ ಬೈ ಮಾಡ್ಯುಲಸ್ ಆಫ್ B1 cross B2 ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಸೊ ನಂತರ ವಾಟ್ ಆಲ್ ಯು ಗೋನ್ ಟು ಗೆಟ್ ದಿಸ್ ಇಂಟು ಡಾಟ್ ಪ್ರಾಡಕ್ಟ್ 3i cap ಮೈನಸ್ j cap minus 7k cap dot into A2 minus A1 I cap, so 0 j cap. You can directly write k, but never 0 ಬರೀತೀನಿ ಎಂತಕ್ಕೆ ಅಂದರೆ ನಮ್ಗೆ ಕನ್ಫ್ಯೂಷನ್ ಆಗೋದಿಲ್ಲ ಸರ್. ಕೆಲವೊಂದು ಸರ್ತಿ ಬರೀ k ಬರೆದಿದ್ರೆ ಇವ್ರು ಮಲ್ಟಿಪ್ಲೈ ವಿತ್ j k and j, ಅದಕ್ಕೋಸ್ಕರ ಡಿವೈಡ್ ಬೈ ಮಾಡ್ಯುಲಸ್ ಆಫ್ B1 ವೆಕ್ಟರ್ B2. ಇದ್ರ ಮಾಡ್ಯುಲಸ್ ಏನಾಗುತ್ತೆ, ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್, ಅದೇ ಮೈನಸ್ 7 ದ ಹೋಲ್ ಸ್ಕ್ವೇರ್ ಬರುತ್ತೆ. ಇದು ಮೈನಸ್ 1 ದ ಹೋಲ್ ಸ್ಕ್ವೇರ್ ಮೈನಸ್ 7 ದ ಹೋಲ್ ಸ್ಕ್ವೇರ್, that is basically 7 square, that's 49. I'm writing directly, all positive will be ಆಗುತ್ತೆ. ಸೊ ಈಗ ಏನಾಗುತ್ತೆ ಆನ್ಸರ್ ಈಗ. ಸೊ ಡಿಸ್ಟೆನ್ಸ್ D ಬಂದುಬಿಟ್ಟು 3 ಪ್ಲಸ್ 7 0 ಮೈನಸ್ j 0 ಬರುತ್ತೆ, 3 ಪ್ಲಸ್ 7 ಬರುತ್ತೆ. ನಂತರ ಆನ್ಸರ್ ಬಂದು ಇಲ್ಲಿ ಸೊ ರೂಟ್ ಆಫ್ 3 ಸ್ಕ್ವೇರ್ 49 ಪ್ಲಸ್ 50 3 9 3 9 50 59. ಸೊ ನಮ್ಗೆ ಆನ್ಸರ್ ಬಂದು ರೂಟ್ 59 ಬರುತ್ತೆ. ಸೊ ದ ಫೈನಲ್ ಆನ್ಸರ್ D is basically for this 10 divided by root 59. ತುಂಬ ಈಸಿ ಕ್ವಶನ್ ಮಕ್ಕಳು, ಆ ಥರ ಏನು ಡಿಫಿಕಲ್ಟ್ ಇರೋದಿಲ್ಲ. ಸೊ ಯು ಜಸ್ಟ್ ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್, ಯು ಹ್ಯಾವ್ ಟು ಫೈಂಡ್. ಸೊ ಬೇಸಿಕಲಿ ನೀವೇನು ಫೈಂಡ್ ಮಾಡಬೇಕು, ಯು ಹ್ಯಾವ್ ಟು ಫೈಂಡ್ ದ A1 A2 B1 B2 ಪ್ರಾಪರ್ಗೆ ಐಡೆಂಟಿಫೈ ಮಾಡಿ. A2 ಮೈನಸ್ A1 B1 cross B2 ಮಾಡ್ಯುಲಸ್ ಆಫ್ B1 cross B2 ಫೈಂಡ್ ಮಾಡಬೇಕು, ಆ್ಯಂಡ್ ದೆನ್ ಯು ಹ್ಯಾವ್ ಟು ಪುಟ್ ದ ಫಾರ್ಮುಲಾ ಆ್ಯಂಡ್ ಗೆಟ್ ದ ಆನ್ಸರ್. ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್. ಸೊ 3 ಮಾರ್ಕ್ಸ್ ತುಂಬ ಸತಿ ಕೇಳಿದ್ದಾರೆ. ಸೊ ಇದು ಯಾವುದೇ ಕ್ವಶನ್ ಕೊಟ್ಟರು ಯು ಕ್ಯಾನ್ ಏಬಲ್ ಟು ಫೈಂಡ್ ದ ಆನ್ಸರ್ಸ್. ಅರ್ಥ ಆಯ್ತಾ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸೊ ಈಗ ನೆಕ್ಸ್ಟ್ ಕ್ವಶನ್ ನೀವೇ ಟ್ರೈ ಮಾಡಿ. ಫಸ್ಟು ಅಗೇನ್ ವಿ ಗಾಟ್ ದ A ವ್ಯಾಲ್ಯೂ A1, ವಿ ಗಾಟ್ B1, ಆ್ಯಂಡ್ ದೆನ್ ವಿ ಗಾಟ್ A2, ಆ್ಯಂಡ್ ದೆನ್ ವಿ ಗಾಟ್ B2. ಸೊ B2 ಕೂಡ ಸೇಮ್ ಇದೆ. ಸೊ 2 3 6 2 3 6. ಅದು ಯಾವತ್ತೇ ಆಗಲಿ B1 ಬರೀ 2 3 6 ಬೇಕಾಗಿಲ್ಲ. ಇಟ್ ಕ್ಯಾನ್ ಬಿ ಇವನ್ ಲ್ಯಾಂಬ್ಡಾ ಟೈಮ್ಸ್ ಆಲ್ಸೋ. Even in that case also you should not take that lambda multiply. Till 2 3 6 2 3 6, it can be multiple of 2 also, something like 3 4 ಯಾವ ರೀತಿ ಇದ್ರೂ you can just take that the lowest ratio ತೊಗೊಬೋದು actually B ಗೆ. ಸೊ ಎನಿವೆ 2 3 6 2 3 6 ಅಂದರೆ ಸಿಂಪಲ್ ಕ್ವಶನ್ ಮಕ್ಕಳೇ. ಸೊ ಇಲ್ಲೇನಿದೆ ಏನು ಕೊಟ್ಟಿದ್ದಾರೆ ಬೇಸಿಕಲಿ ಈಗ ನಮಗೆ. ಸೊ ದೇ ಹ್ಯಾವ್ ಗಿವನ್ ದ A1 ವೆಕ್ಟರ್ ಬಂದು I cap 2j cap minus 4 cap A1, and what is A2 vector? A2 vector ಬಂದು 3i cap plus 3j cap minus 5k cap ಕೊಟ್ಟಿದ್ದಾರೆ. A1 1 2 minus 4 3 3 minus 5. ನಂತರ B vector, we don't have B1 B2, there is only B vector.
ಸೊ ಬಿ ವೆಕ್ಟರ್ ಏನಾಗಿದೆ ಇಲ್ಲಿ 2 3 6 2 i cap 3 j cap and then ನಂತರ 6 k cap. ತುಂಬ ಸಿಂಪಲ್ ಕ್ವಶನ್ ಆ್ಯಕ್ಚುಲಿ. ಸೊ ಅಗೇನ್ ಯು ಹ್ಯಾವ್ ಟು ಡು ವಾಟ್ ಯು ಶುಡ್ ಡು, ಯು ಹ್ಯಾವ್ ಟು ಡು a2 minus a1 ಕ್ಯಾಲ್ಕುಲೇಟ್ ಮಾಡೋಕ್ಕೆ. ವಾಟ್ ಈಸ್ ಬಿ a2 minus a1? ಸೊ a2 minus a1 will be 3 minus 1, that is 2 i cap, 3 minus 2, that is 1 j cap, minus 5 minus of this, that is minus k cap. I'll check once again, check ಮಾಡಿ. 1 2 minus 4 3 3 minus 5. ಇದು ಇಂಪಾರ್ಟೆಂಟ್ ಸ್ಟೆಪ್. ಇಲ್ಲಿ ಮಿಸ್ಟೇಕ್ ಮಾಡಲ್ಲ ಅಂದರೆ ಇಲ್ಲೂ ಮಿಸ್ಟೇಕ್ ಮಾಡೋದಿಲ್ಲ. 3 minus 1 2, 3 minus 2 1 and minus 5 minus 1 minus j. ಓಕೆ, ಈ ಥರ ಬಂತ. ನಂತರ ಏನು ಮಾಡೋಕ್ಕೀಗ ಐ ಹ್ಯಾವ್ ಟು ಫೈಂಡ್ ಇದು, ಐ ಹ್ಯಾವ್ ಟು ಫೈಂಡ್ b ಇಂಟು a2 minus a1. ಸೊ ಬಿ ಮತ್ತು ಅದ್ರ ಡಾಟ್ ಇಂಟು a2 minus a1 ವೆಕ್ಟರ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ವೆನ್ ಐಮ್ ಡೂಯಿಂಗ್ ಐ ರಿಮೆಂಬರ್ ಕೋಪ್ಲೇನಾರಿಟಿ. ಇದೆಲ್ಲ ವೆನೆವರ್ ವಿ ರೈಟ್ ದಿಸ್ ಲೈಕ್ ಒಂದು ಡಾಟ್ ಪ್ರಾಡಕ್ಟ್ ಆ್ಯಂಡ್ ಕ್ರಾಸ್ ಪ್ರಾಡಕ್ಟ್ ನಿಮ್ಗೆ ನೆನಪಿರಬೇಕು. ದೇ ಸಮಥಿಂಗ್ ಕಾಲ್ಡ್ ಎಸ್ ಕೋಪ್ಲೇನಾರಿಟಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ನಾಟ್ ಹಿಯರ್. ನಿಮ್ಮ ವೆಕ್ಟರ್ಸಲ್ಲಿ 3 ಮಾರ್ಕ್ಸ್ ಯೂಶಲಿ ಕೇಳ್ತಾರೆ. b ಇಂಟು a2 minus a1 ಅಂತ ಹೇಳಿದ್ರೆ ಬೇಸಿಕಲಿ, ಸೊ ವಾಟ್ ಐ ಶುಡ್ ಡೂ ಇಸ್ ಬೇಸಿಕಲಿ ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂಸ್ ಆಫ್ ದಿಸ್. ಇದು ವ್ಯಾಲ್ಯೂ ಏನು ಬರುತ್ತೆ ನನಗೆ? ಸೊ ಜಸ್ಟ್ ಪುಟ್ ದ ವ್ಯಾಲ್ಯೂಸ್. b ಅಂದರೆ ಏನಿದೆ? i j k. ಸೊ ನಂದು b a2 minus a1 ಬಂತು. ಸೊ b, ವಾಟ್ ಈಸ್ b or a2? 2 1 minus 1 and this is 2 3 6. Very easy question ಮಕ್ಕಳೇ. ಸೊ ಯು ಜಸ್ಟ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿಸ್. i ಇಂಟು ಲೀವ್ ದಟ್ ರೋ ಇನ್ ಡಾಟ್ ಕಾಲಮ್, ಬಿಟ್ಬಿಡಿ. 6 ಇಂಟು ಮೈನಸ್ ಆಫ್ minus 3 plus 3. ನಂತರ ಅಗೇನ್ ಮೈನಸ್ j ಇಂಟು ಯು ಲೀವ್ ದಟ್ ರೋ ಡಾಟ್ ಕಾಲಮ್, 2 ಇಂಟು 6 12 ಮೈನಸ್ ಆಫ್ minus 2 plus 2 ಆಗುತ್ತೆ. ನಂತರ ಪ್ಲಸ್ ಕೆ ಇಂಟು ಲೀವ್ ದಟ್ ರೋ ಇನ್ ದಟ್ ಕಾಲಮ್, 2 3 6 ಆ್ಯಂಡ್ 2 ಬರುತ್ತೆ. ಓಕೆ, ನಂತರ 9 i cap. ಸೊ ಬೇಸಿಕಲಿ ಗೊಂಡ್ಗೆ ಮೈನಸ್ 14 j cap ಪ್ಲಸ್ 4 k cap ನಮ್ಗೆ ಆನ್ಸರ್ ಬರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ b1 b ಕ್ರಾಸ್ ಇಂಟು b2. ನಂತರ ಏನು ಮಾಡೋಕ್ಕೆ ಈಗ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ಸೊ d ಈಸ್ ಈಕ್ವಲ್ ಟು ವಿ ನೋ ಮಾಡ್ಯುಲಸ್ ಆಫ್ ದಿಸ್ b ಕ್ರಾಸ್ ಇಂಟು a2 minus a1. ನೋಡಿ ಸಿಂಪಲ್ ಮಕ್ಕಳು ಇದು. ಸೊ a2 minus a1 ಡಿವೈಡ್ ಬೈ ಮಾಡ್ಯುಲಸ್ ಆಫ್ b ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ವಾಟ್ ಈಸ್ ದ ಮಾಡ್ಯುಲಸ್ ಆಫ್ ದಿಸ್? ಮಾಡ್ಯುಲಸ್ ಆಫ್ ದಿಸ್ ಅಂತ ಹೇಳಿದ್ರೆ, ಸೊ ರೂಟ್ ಆಫ್ 9 ಸ್ಕ್ವೇರ್ ಪ್ಲಸ್ 14 ಸ್ಕ್ವೇರ್ minus 4 the whole, ಅದು 14 square, you should write minus 14 the whole square, but anyway that becomes 14 square only. I am writing directly. You can write one more step, minus 14 square anta. So 4 square divided by, so root of b root ಏನು? b ಏನು? 2 square plus 3 square plus 6. root of 2 square plus 3 square plus 6 square. So 9 9s are 81. So 81 16 ಆಗುತ್ತೆ. 14 14s are 14 ಅಂದರೆ 4 4 16 1 56 14 196. ಸೊ 196 ಪ್ಲಸ್ 98 9 6 7 97. ಸೊ ಅಗೇನ್ ಆಗುತ್ತೆ ಆನ್ಸರ್ 6 ಪ್ಲಸ್ 7 3 1 10 9 293. ಸೊ ನಿಮಗೆ ಆನ್ಸರ್ ಬಂದು ರೂಟ್ 293 ಡಿವೈಡೆಡ್ ಬೈ, ಸೊ 6 6 36 36 ಪ್ಲಸ್ 4 40 49 ರೂಟ್ 49 ಬಂದು 7. ಸೊ ದ ಆನ್ಸರ್ ಬಂದು ಏನಾಗುತ್ತೆ? ಸೊ ಡಿ ಡಿವೈಡೆಡ್ ಬೈ, ಸೊ ಡಿಸ್ಟೆನ್ಸ್ ಬಂದು ಡಿ ಇಂಟು ಡಿ ರೂಟ್ 293 ಡಿವೈಡೆಡ್ ಬೈ 7 ಆನ್ಸರ್. ಅರ್ಥ ಆಯ್ತಾ? ಸೊ ಸಿಂಪಲ್ ಕ್ವಶನ್ ಮಕ್ಕಳೇ, ಇಟ್ಸ್ ವೆರಿ ಸಿಂಪಲ್. ನಂತರ ಸೊ ಲೆಟ್ಸ್ ಡೂ ನೆಕ್ಸ್ಟ್ ಕ್ವಶನ್ನ. ಸೊ ನಾನು ಯಾವ ಬೋರ್ಡ್ ಎಕ್ಸಾಮಲ್ಲಿ ಕೊಟ್ಟಿದ್ದಾರೋ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸಲ್ಲಿ ಆಲ್ರೆಡಿ, ಐ ಥಿಂಕ್ ಐ ಆಲ್ರೆಡಿ ಗಿವನ್ ದ, ನಿಮಗೊಂದು PDF ಕೊಟ್ಟಿರ್ತೀನಿ ಸಿಂಪ್ಲಿಫೈಡ್ ಮಿಂಟ್ಸ್ ಆ್ಯಪಲ್ಲಿ. ಯು ಹ್ಯಾವ್ ಆಲ್ ದ PDFs. ಸೊ ಇಲ್ಲಿ ಅದೇ ಕ್ವಶನ್ ತೊಗೊಂಡು ಸಾಲ್ವ್ ಮಾಡ್ತಾಯಿದ್ದೀನಿ, ಎಲ್ಲ ಸಾಲ್ವ್ ಮಾಡ್ತಾನೆ. 2 ಮಾರ್ಕರ್ಸ್ ಆಲ್ರೆಡಿ ಸಾಲ್ವ್ ಮಾಡಿದ ಲೈನ್ಸಲ್ಲಿ, 3 ಮಾರ್ಕರ್. ನಂತರ ವಿ ಕ್ಯಾನ್ ಗೋ ಟು ಪ್ಲೇನ್ಸ್ ಕ್ವಶನ್ಸ್ ಡನ್, ದಿಸ್ ಚಾಪ್ಟರ್ ಇಸ್ ಡನ್. ಯು ಕ್ಯಾನ್ ಸ್ಕೋರ್ 12, ಐ ಥಿಂಕ್ 3D ಜಾಮೆಟ್ರಿ 12 ಇದೆ. 12 out of 12 ಯು ಕ್ಯಾನ್ ಈಸಿಲಿ ಸ್ಕೋರ್ ಇಟ್ ಫುಲ್ ಮಾರ್ಕ್ಸ್ ಆನ್ ದಿಸ್. ಓಕೆ, ನಂತರ ಅಗೇನ್ ಐ ವಾಂಟ್ ಯು ಟು ಟ್ರೈ ದಿಸ್ ಕ್ವಶನ್ ಬೈ ಯುವರ್ ಸೆಲ್ಫ್. A1 ಕೊಟ್ಟಿದ್ದಾರಾ? ನೋಡಿ ಇಲ್ಲಿ A1 ಕೊಟ್ಟಿದ್ದಾರೆ, B1 ಕೊಟ್ಟಿದ್ದಾರೆ, A2 ಕೊಟ್ಟಿದ್ದಾರೆ, B2 ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಈ ಥರ ಕೊಟ್ಟಿರ್ಬೇಕಂತ ಹೇಳಿದ್ರೆ ಐ ವಾಂಟ್ ಯು ಟ್ರೈ ಬೈ ಯುವರ್ ಸೆಲ್ಫ್. ಫಸ್ಟು ವಿಡಿಯೋ ಪಾಸ್ ಮಾಡಿ ನಂತರ ನೀವು ಟ್ರೈ ಮಾಡಿ. ನಾನು ಇದಕ್ಕೆ ಯಾವುದೇ ರೀತಿ ಸ್ಟೆಪ್ಸ್ ಎಲ್ಲ ಬರೆಯೋದಿಲ್ಲ. ಐ ವಿಲ್ ಡೈರೆಕ್ಟ್ಲಿ ರೈಟ್ ದ ಆನ್ಸರ್. ಓಕೆ, ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡೋಣ, ಬಟ್ ನೀವೆಲ್ಲ ಸ್ಟೆಪ್ಸ್ ಬರೀಬೇಕು. ಸ್ಟೆಪ್ಸ್ ಏನು ಬರೀಬೇಕು ಹೇಳಿ? ಬೇಸಿಕಲಿ A1 A2 minus A1 B1 B2 B1 ಕ್ರಾಸ್ B2, ನಂತರ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿಸ್, ನಂತರ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿಸ್. ಈ ರೀತಿ ಒಂದು ಆರ್ಡರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಬಟ್ ನಾನು ಡೈರೆಕ್ಟಾಗಿ ಮಾಡ್ತೀನಿ. ಓಕೆ, ಆ್ಯಕ್ಚುಲಿ ನೀವೇ ಮಾಡ್ಬೋದು ಇದನ್ನು, ಬಟ್ ಐ ಆಮ್ ಜಸ್ಟ್ ಶೋಯಿಂಗ್ ದ ಆನ್ಸರ್. ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ ಆ್ಯಂಡ್ ನಾನು ಮಾಡ್ತೀನಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಸೊ ನಾನು ಡೈರೆಕ್ಟಾಗಿ A2 minus A1 ಡಾಟ್ B1 ಕ್ರಾಸ್ B2 ಅಲ್ವಾ? ಸೊ ನನಗೆ A2 minus A1 ಎಷ್ಟು ಬರುತ್ತೆ? ಡೈರೆಕ್ಟಾಗಿ A2 ವೆಕ್ಟರ್ ಮೈನಸ್ A1 ವೆಕ್ಟರ್ ತೊಗೊಂಡಾಗ
ನನಗೆ 2 minus 2 I cap, this minus 3 j cap, this minus 2 k cap ನಂಗೆ ಬರ್ತಾರೆ. ಕರೆಕ್ಟ್ ಇದು 2 minus 1 1 minus 1 of minus 2 minus 3 minus 1 minus k. A2 minus A1 ಬಂತು, B1 cross B2. So I'll directly write that's I got A2 minus A1. Now I have to find the B1 cross B2 calculate ಮಾಡಬೇಕು. So B1 cross B2 direct calculate ಮಾಡಿ. So I j k 1 minus 1 1 ನಂತರ 2 1 2. So ಇದನ್ನು ಕ್ಯಾಲ್ಕುಲೇಟ್ ಮಾಡಿದ ಆನ್ಸರ್ ಏನು ಬರುತ್ತೆ? I into leave that to that column. So minus 2 minus 1 minus j into leave that to that column. 2 minus 2 0 ಬರುತ್ತೆ plus k cap, k into that leave that to that column. 1 minus of minus 2 plus 2 ಬರುತ್ತೆ. ನಂತರ ಇಲ್ಲಿ ನಿಮಗೆ minus 3 I cap plus 0 j cap, ನಂತರ ನಿಮಗೆ 3 k cap ಬರುತ್ತೆ. Directly you have to do what you should do next one, dot product of A2 minus A1 dot B1 cross B2 ಮಾಡಬೇಕು. So distance ಗೆ first dot product of A2 minus A1 dot B1 cross B2 ಅಂದರೆ 1 into minus 3 ನನಗೆ minus 3 ಬರ್ತಾ ಇದೆ. ಸೊ ನಂತರ minus 0 ಬರುತ್ತೆ. 3 into 2 minus 6 ಬರುತ್ತೆ ಬಿಕಾಸ್ ಆ್ಯಂಡ್ ಎನಿವೇರ್ ಯು ಶುಡ್ ಟೇಕ್ ದ ಮಾಡ್ಯುಲಸ್ ಅಲ್ವಾ. ಸೊ minus 3 minus 6 ಬರುತ್ತೆ. ನಂತರ ಮಾಡ್ಯುಲಸ್ ಆಫ್ B1 cross ಇದರದ್ದು ಮಾಡ್ಯುಲಸ್ B1 cross B2. ಸೊ ಏನದು ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ನಿಮಗೆ. ಸೊ ರೂಟ್ ನಿಮಗೆ 18 ಬರುತ್ತೆ. ಸೊ ಯು ಹ್ಯಾವ್ ಸಿನ್ಸ್ ಯು ಟೇಕ್ ದ ಮಾಡ್ಯುಲಸ್ ಫಾರ್ ದಿಸ್ ಯು ಕ್ಯಾನ್ ಟೇಕ್ 9 divided by root 18. ದಟ್ಸ್ ಆನ್ಸರ್ ಬೇಸ್. ದಟ್ಸ್ ಆನ್ಸರ್. ಕ್ಯಾನ್ ಲೀವ್ ಹಿಯರ್ ಓನ್ಲಿ ಬಟ್ ರ್ಯಾಷನಲೈಸೇಷನ್ ಡಿನಾಮಿನೇಟರ್ ಮಾಡ್ಬೋದು. 9 ಅಂದರೆ ರೂಟ್ 2 into 9 ಬರುತ್ತೆ. ಸೊ ಯು ಹ್ಯಾವ್ 9 divided by root 2 into 3 ಕ್ಯಾನ್ಸಲ್ ಆಗುತ್ತೆ. ಯು ಹ್ಯಾವ್ 3 divided by ರೂಟ್ 2 ಮಾಡಿದಾಗ ನಿಮಗೆ ಆನ್ಸರ್ ಬಂದು 3 root 2 divided by 2 ಬರುತ್ತೆ. ದಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ಸೊ ದಟ್ಸ್ ಆಲ್. ಇದೇ ರೀತಿ ಕ್ವಶನ್ಸ್ ಕೇಳ್ತಾರೆ. ಆ್ಯಂಡ್ ಕೆಲವೊಂದು ಸತಿ ಲೈನ್ಸ್ನ ದೇ ಕ್ಯಾನ್ ಆಲ್ಸೋ ಗಿವ್ ಇನ್ ಡಿಫ್ರೆಂಟ್ ವೇ. ಇನ್ಸ್ಟೆಡ್ ಆಫ್ ಗಿವಿಂಗ್ ದಿಸ್ ಇಸ್ ಕಾರ್ಟೇಷಿಯನ್ ಫಾರ್ಮ್, ಅಲ್ಲ ಸರ್ ಇದು ವೆಕ್ಟರ್ ಫಾರ್ಮು. ಅದೇ ರೀತಿ ಕಾರ್ಟೇಷಿಯನ್ ಫಾರ್ಮ್ ಕೂಡ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಇಫ್ ಯು ಹ್ಯಾವ್ ಲೈಕ್ x minus 1, ಸೊ ಇಫ್ ಯು ಹ್ಯಾವ್ ಲೈಕ್ x minus 1 by 3 equal to 1 minus y by 4 equal to, ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. I'll take an example. So x minus 1 by 3 equal to y minus 2 by 4 equal to, and suppose you have 2z minus 4 by 6 ಅಂತಿದ್ರೆ. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಇಲ್ಲೂ ಅಷ್ಟೇ A1 ವೆಕ್ಟರ್ B1 ವೆಕ್ಟರ್ ಕ್ಯಾಲ್ಕುಲೇಟ್ ಮಾಡೋದು. ಅಲ್ಲಿ ಕೇರ್ಫುಲ್ ಆಗಿರ್ಬೇಕು ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಫಾರ್ಮುಲಾ ಆಲ್ರೆಡಿ ನಾನು ಫಾರ್ಮುಲಾ ಹೇಳಿದ್ದೀನಿ ನಿಮಗೆ, ಡಿರೈವೇಷನಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡೀನಿ. x1 minus ಇಟ್ ಇಸ್ x minus x1 ಪಾಯಿಂಟ್ ಬಂದು ಡೈರೆಕ್ಟಾಗಿ ನಿಮಗೆ ನೋಡಿ, ಇದು ಪಾಯಿಂಟ್, ಇದು 1 2. ಇಲ್ಲಿ ನೋಡಿ 2z minus 4 ನೆನ್ಪಿಟ್ಕೊಳ್ಳಿ. ಯಾವುದೇ ಕೋಯಿಫಿಷಿಯಂಟ್ z ಮುಂದೆ ಯಾವುದೇ ಕೋಯಿಫಿಷಿಯಂಟ್ ಇರಬಾರ್ದು, z ಮೈನಸ್ ಸಮಥಿಂಗ್ ಇರಬೇಕು. ಅದಕ್ಕೆ ಏನು ಮಾಡಬೇಕು, ಡಿವೈಡ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ 2. ಹಾಗೇನಾಗುತ್ತೆ ಇಲ್ಲಿ z minus 2 by 3 ಆಗುತ್ತೆ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪಾಯಿಂಟ್ ಬಂದು 1 2 2, x1 1 y1 2 z1 2. ಸೊ ನಿಮ್ಮ A1 ವೆಕ್ಟರ್ ಬಂದು ಇಲ್ಲಿ ನಿಮಗೆ I cap 1 I cap ಆ್ಯಂಡ್ ದೆನ್ ನಂತರ ವಿಲ್ ಗೆಟ್ 2 j cap ಅಂದರೆ 2 k cap ಬರುತ್ತೆ. B1 ವೆಕ್ಟರ್ ಬಂದು ಡಿನಾಮಿನೇಟರ್ 3 4 3. ಸೊ ಯಾವತ್ತೇ ಆಗಲಿ ಕೋಯಿಫಿಷಿಯಂಟ್ ನೆನ್ಪಿಟ್ಕೊಳ್ಳಿ. ಆ ಬೋರ್ಡಲ್ಲಿ ಇದುವರೆಗೂ ಬೋರ್ಡ್ ಎಕ್ಸಾಮಲ್ಲಿ ಕೇಳಿಲ್ಲ, ನಾನು KCET ನೋಡಿದ್ದೀನಿ. ಅಂದರೆ ಈ ಥರ ಸಿಂಪಲ್ ಕ್ವಶನ್ ಕೇಳೋದಿಲ್ಲ, ಬಟ್ ಡೆಫಿನೆಟ್ಲಿ ದೇ ವೋಂಟ್ ಗಿವ್ ದ z ಮುಂದೆ 2 ಇರುತ್ತಲ್ವಾ. ಸೊ ದೇ ವಿಲ್ ಗಿವ್ ಸಮ್ ಡಿಫ್ರೆಂಟ್ ನಂಬರ್ಸ್ ಆಲ್ವೇಸ್. ಸ್ವಲ್ಪ ಕೆಲಸ ಪ್ಲಸ್ ಇರುತ್ತೆ. ಸಪೋಸ್ ಯು ಹ್ಯಾವ್ x plus 1 by 3 ಅಂದರೆ ಇಲ್ಲಿ ಪಾಯಿಂಟ್ ಬಂದು ಏನಾಗುತ್ತೆ x minus of minus 1. ಇಲ್ಲಿ ಪಾಯಿಂಟ್ ಬಂದು -1 ಆಗುತ್ತೆ. ಅರ್ಥ ಆಯ್ತಾ? ಸೊ ಆ ಥರ ವೆನ್ ಯು ಶುಡ್ ಏಬಲ್ ಟು ಕನ್ವರ್ಟ್ ವೆಕ್ಟರ್ ಫಾರ್ಮ್ನ ಕಾರ್ಟೇಷಿಯನ್ ಫಾರ್ಮ್ಗೆ, ಫ್ರಮ್ ವೆಕ್ಟರ್ ಫಾರ್ಮ್ಗೆ ಕನ್ವರ್ಟ್ ಮಾಡೋಷ್ಟು ನಿಮಗೆ ಕೇಪಬಲ್ ಇರಬೇಕು. ನಾನು ಆಲ್ರೆಡಿ ಪ್ರೀವಿಯಸ್ ಲೆಕ್ಚರ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದೇ ರೀತಿ ಕ್ವಶನ್ ಯೂಶಲಿ 3 ಮಾರ್ಕ್ಸಲ್ಲಿ ಬರುತ್ತೆ. ದಟ್ಸ್ ಇಟ್ ಮೈ ಡಿಯರ್ ಸ್ಟೂಡೆಂಟ್. ಐ ಹೋಪ್ ಯು ಅಂಡರ್ಸ್ಟುಡ್. ಲೆಟ್ಸ್ ಸಿ ನೆಕ್ಸ್ಟ್ ಪ್ಲೇನ್ಸ್ ಡೆರಿವೇಷನ್ಸು, ಅದ್ರ ಕ್ವಶನ್ಸ್ಗಳು ಮುಗಿಸ್ಬಿಡೋಣ. So with this, the chapter will be very easy for you. Thank you so much for watching, guys. Have a nice day. See you in the next video. Bye bye. Take care.